ಗರಿಕೆ ಇದು ಆರೋಗ್ಯದ ಸಂಜೀವಿನಿ ಹಾಗೂ ಶರೀರದ ಒಂದು ಆ, ಈ ಪಿತ್ತದೋಷ ಹೋಗಿ ಗರಿಕೆ ತಿನ್ನುತ್ತೆ. ಗರಿಕೆ ತಿಂದು ವಾಂತಿ ಮಾಡ್ಕೊಳ್ತದೆ. ಹಾಗೆ ನಮಗೆ ಆ ಸೆನ್ಸ್ ನಾವು ಕಳ್ಕೊಂಡಿದೆ. ಅದಕ್ಕಾಗಿ ಗರಿಕೆಯ ಪ್ರಯೋಜನ ನಮ್ಗೆ ಗೊತ್ತಿಲ್ಲ. ಕಜ್ಜಿ, ತುರಿಕೆ, ಫಂಗಲ್ ಇನ್ಫೆಕ್ಷನ್ನು, ಗಜಕರ್ಣ ಇಂಥ ಯಾವುದೇ ಸಮಸ್ಯೆಗೂ ಕೂಡ ಗರಿಕೆ ಪೇಸ್ಟ್. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಮೂರ್ಕಟ್ಟಿ. ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಗರಿಕೆ ಇದು ಆರೋಗ್ಯದ ಸಂಜೀವಿನಿ, ಇದರ ಬಗ್ಗೆ ಮಾಹಿತಿಗಳನ್ನು ನೋಡೋಣ. ಗರಿಕೆಯನ್ನ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಶೀತವೀರ್ಯ ಗುಣಧರ್ಮವನ್ನು ಹೊಂದಿರತಕ್ಕಂಥ ಒಂದು ಪದಾರ್ಥ ಅಂತ ಹೇಳ್ತಾರೆ. ಇದು ಶರೀರದ ಶೋಧನೆಯನ್ನು ಮಾಡ್ತಕ್ಕಂಥದ್ದು ಹಾಗೂ ಶರೀರದ ಒಂದು ಈ ಪಿತ್ತದೋಷ ಹಾಗೂ ವಾತದೋಷದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕಾರ್ಯನಿರ್ವಹಿಸ್ತದೆ. ಕಫದೋಷ ಇರೋರು ಇದನ್ನು ಸೇವನೆ ಮಾಡಬೇಕಂದ್ರೆ ಇದನ್ನ ಕಷಾಯ ರೂಪದಲ್ಲಿ ಸೇವನೆ ಮಾಡಬಹುದು ಅಂತ ಹೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ನಾವು ಕಾಣಬಹುದು. ಆದ್ಮೇಲೆ ಒಟ್ಟಿನಲ್ಲಿ ಶರೀರದ ಇಂಚಿಂಚನ್ನೂ ಕೂಡ ಸ್ವಚ್ಛಗೊಳಿಸ್ತಕ್ಕಂಥ ಶಕ್ತಿ ಈ ಗರಿಕೆಗಿದೆ. ಅದಕ್ಕೆ ನೋಡ್ರಿ, ನಾಯಿ ಏನಾದರೂ ಆರೋಗ್ಯ ಸಮಸ್ಯೆ ಉಂಟಾಯಿತು ಅಂದ್ರೆ ಒಂದೆರಡು ದಿವಸ ಏನೋ ತಿನ್ನದೆ ಹೋಗಿ ಗರಿಕೆ ತಿನ್ನುತ್ತೆ. ಗರಿಕೆ ತಿಂದು ವಾಂತಿ ಮಾಡ್ಕೊಳ್ತದೆ. ಅಂದಾಗ ಅದರ ಒಳಗಡೆ ಇರತಕ್ಕಂಥ ಎಲ್ಲಾ ಕಲ್ಮಶಗಳು, ನಾಯಿ ಅಂದ್ರೆ ಏನೇನೋ ಹೊಲಸು ತಿಂದು ಅದ್ರ ಆರೋಗ್ಯ ಕೆಟ್ಟಿರ್ತದೆ. ಅಂತಹ ಹೊಲಸು ತಿಂದಾಗ ಒಳಗೆ ಉಂಟಾಗ್ತಕ್ಕಂಥ ಎಲ್ಲಾ ಇನ್ಫೆಕ್ಷನ್ಸ್ಗಳನ್ನ, ಎಲ್ಲಾ ದೋಷಗಳನ್ನ ಗರಿಕೆ ಸರಿ ಮಾಡುತ್ತೆ ಅನ್ನೋದು ನಾಯಿಗೆ ಸಿಕ್ಸ್ತ್ ಸೆನ್ಸ್ ಇದೆ. ಹಾಗೆ ನಮಗೆ ಆ ಸೆನ್ಸ್ ನಾವು ಕಳ್ಕೊಂಡಿದೆ. ಅದಕ್ಕಾಗಿ ಗರಿಕೆಯ ಪ್ರಯೋಜನ ನಮ್ಗೆ ಗೊತ್ತಿಲ್ಲ. ಯಾರಿಗೆ ಉರಿ ಮೂತ್ರದ ಸಮಸ್ಯೆ ಇದೆ, ಯಾರಿಗೆ ಡಯಾಬಿಟಿಸ್ ಇಂದ ಕೈಕಾಲು ಉರಿ, ಮೂತ್ರ ಉರಿ, ಕಣ್ಣು ಉರಿ, ಪಾದ ಉರಿ, ಇವೆಲ್ಲ ಸಮಸ್ಯೆಗಳಿರ್ತವೆ. ಹಾಗೆ ಇದು ಮಲ ವಿಸರ್ಜನೆ ಮಾಡ್ಬೇಕಾದ್ರೆ ಮೋಷನ್ ಮಾಡೋ ಜಾಗ ತುಂಬಾ ಉರಿತಾ ಇರ್ತದೆ. ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇರ್ತದೆ. ವೈಟ್ ಡಿಸ್ಚಾರ್ಜಿನ ಸಮಸ್ಯೆ ಇರ್ತದೆ. ಹಾಗೂ ಪಿತ್ತ ವೃದ್ಧಿಯಾಗಿ ಕೈಕಾಲೆಲ್ಲ ಸ್ವೆಲ್ಲಿಂಗ್ ಬರ್ತಾ ಇರ್ತದೆ. ಆಮೇಲೆ ಚರ್ಮದ ಅಲರ್ಜಿಗಳು, ಕೆರೆತ, ಕಜ್ಜಿ, ತುರ್ಕಿ ಇಂಥ ಸಮಸ್ಯೆಗಳು ಬರ್ತಾ ಇರ್ತವೆ. ಅಂಥವ್ರಿಗೆ, ಚರ್ಮ ಸಮಸ್ಯೆ ಇರ್ತಕ್ಕಂಥವ್ರು ಇದರ ಜ್ಯೂಸನ್ನು ಕುಡಿಬೇಕು. ಜೊತೆಗೆ ಇದನ್ನ ಪೇಸ್ಟ್ ಮಾಡಿಕೊಂಡು ನಿಂಬೆ ರಸದಲ್ಲಿ ಎಲ್ಲಿ ಚರ್ಮ ಸಮಸ್ಯೆ ಇರ್ತದೆ ಅಲ್ಲಿ ಹಚ್ಚಬೇಕು. ಕಜ್ಜಿ, ತುರಿಕೆ, ಫಂಗಲ್ ಇನ್ಫೆಕ್ಷನ್ನು, ಗಜಕರ್ಣ ಇಂಥ ಯಾವುದೇ ಸಮಸ್ಯೆಗೂ ಕೂಡ ಗರಿಕೆ ಪೇಸ್ಟ್ ನಿಂಬೆ ರಸದೊಂದಿಗೆ ಮಾಡಿ ಹಚ್ಚೋದ್ರಿಂದ 1 ತಿಂಗಳಲ್ಲಿ ಮಂಗ ಮಾಯ ಆಗ್ತದೆ. ಹೀಗೆ ಆಮೇಲೆ ಕಣ್ಣಿನ ಆರೋಗ್ಯದ ಸಮಸ್ಯೆಗಳು, ದೃಷ್ಟಿ ದೋಷಗಳು, ದೂರದೃಷ್ಟಿ ದೋಷ, ಸಮೀಪ ದೃಷ್ಟಿ ದೋಷ ಸಮಸ್ಯೆ ಇರ್ತಕ್ಕಂಥವ್ರು, ಕೂದಲು ಉದುರೋದು, ನೆರೆ ಕೂದಲಿನ ಸಮಸ್ಯೆ, ತಲೆಯಲ್ಲಿ ಹೊಟ್ಟಾಗ್ತಕ್ಕಂಥ ಸಮಸ್ಯೆ ಇರ್ತಕ್ಕಂಥವ್ರು, ಇಂಥವೆಲ್ಲಾ ಸಮಸ್ಯೆಗೂ ಕೂಡ, ಆಮೇಲೆ ಪಿತ್ತ ವೃದ್ಧಿಯಾಗಿ ಹಾರ್ಟಲ್ಲಿ ಬ್ಲಾಕೇಜ್ ಆಗ್ತಾ ಇದೆ ಅಂತಕ್ಕಂಥವ್ರು, ಬ್ರೈನಲ್ಲಿ ಹೆಮರೇಜ್ ಆಗ್ತಾ ಇದೆ ಅನ್ನೋರು, ಆದವರು ಆಯುರ್ವೇದ ಔಷಧಿಗಳ ಜೊತೆಗೆ ಈ ಗರಿಕೆ ಜ್ಯೂಸನ್ನು ಕುಡಿಬಹುದು. ಆಗಬಾರ್ದು ಅಂತ ಹೇಳಿದ್ರೆ, ಅಲ್ಪ ಸ್ವಲ್ಪ ಏನೋ ಒಳಗಾಗಿರ್ತದೆ, ಅದನ್ನ ಸರಿ ಮಾಡ್ಕೊಳ್ಬೇಕಂದ್ರೆ ಈ ಗರಿಕೆ ಜ್ಯೂಸನ್ನ ನಾವು ಕುಡಿಯೋದು. ಆಗಿದೆ, ತುಂಬಾ ಜಾಸ್ತಿ ಆಗಿದೆ ಅಂದ್ರೆ ಅದ್ರ ಜೊತೆಗೆ ಆಯುರ್ವೇದ ಔಷಧಿಗಳನ್ನು ಕೂಡ ತೆಗೆದುಕೊಳ್ಬೇಕು. ವೆರಿಕೋಸ್ ವೇನ್, ಡೀಪ್ ವೇನ್ ಥ್ರೋಂಬೋಸಿಸ್, ಇವಂತ ಎಲ್ಲ ಸಮಸ್ಯೆಗಳಿಗೂ ಕೂಡ 1 ಗ್ಲಾಸ್ ಗರಿಕೆ ಜ್ಯೂಸು ಶಾಶ್ವತ ಪರಿಹಾರವನ್ನು ಒದಗಿಸುತ್ತೆ. 1 ರಿಂದ 3 ತಿಂಗಳವರೆಗೆ ಇದನ್ನು ಸೇವನೆ ಮಾಡಬೇಕಾಗುತ್ತೆ. ಅದು ಹೇಗೆ ಅನ್ನೋದನ್ನ, ಜ್ಯೂಸ್ ಮಾಡೋದು ಹೇಗೆ, 1 ಮುಷ್ಟಿ ಗರಿಕೆಯನ್ನ ತಗೊಳ್ಳಿ, ಅದನ್ನ ಸ್ವಚ್ಛವಾಗಿ ತೊಳ್ಕೊಳ್ಳಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅದನ್ನ ಹೆಚ್ಚಬೇಕು. ಹೆಚ್ಚಿ ಸ್ವಲ್ಪ ನೀರು ಹಾಕಿ ಏನ್ ಮಾಡ್ಬೇಕಂದ್ರೆ, ಯಾಕೆ ಸಣ್ಣದಾಗಿ ಹೆಚ್ಚಬೇಕಂದ್ರೆ ಚೆನ್ನಾಗಿ ಅದು ಪೇಸ್ಟ್ ಆಗುತ್ತೆ. ಇಲ್ಲ ಸಣ್ಣದಾಗಿ ಹೆಚ್ಚಿದ್ರೆ ಚೆನ್ನಾಗಿ ಪೇಸ್ಟ್ ಆಗಲ್ಲ. ಅದನ್ನ ಹೇಗೆ ಸೊಪ್ಪು ಹೆಚ್ಚಿರಲ್ಲ ಹಂಗೆ ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿ ಅದು ಸ್ವಲ್ಪ ನೀರು ಹಾಕಿ ಏನ್ ಮಾಡ್ಬೇಕಂತ ಹೇಳಿದ್ರೆ, ಅದನ್ನ ಚೆನ್ನಾಗಿ ಮಿಕ್ಸಿಗೆ ಹಾಕಿ ಪೇಸ್ಟ್ ತರ ತಯಾರಿಸ್ಕೊಳ್ಬೇಕು. ಆ ಪೇಸ್ಟ್ ಅನ್ನ ಚೆನ್ನಾಗಿ ಒಂದು ಬಟ್ಟೆಗೆ ಹಾಕಿ ಚೆನ್ನಾಗಿ ಹಿಂಡಬೇಕು. ಆ ಹಿಂಡಿ ಆ ಒಂದು ರಸವನ್ನ ತೆಗಿಬೇಕು. ಆ ರಸ ಎಷ್ಟಾಗಬೇಕು ಅಂದ್ರೆ ಸುಮಾರು 200 ml ನಷ್ಟು ರಸ ತೆಗಿಬೇಕು. ಮತ್ತೆ ಸ್ವಲ್ಪ ರಸ ಬಂತಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮತ್ತೆ ಮಿಕ್ಸಿಗೆ ಹಾಕಿ ಮತ್ತೆ ರಸ ಹಿಂಡಬೇಕು. 2-3 ಸರಿ. ಒಟ್ಟಿನಲ್ಲಿ 1 ಗ್ಲಾಸ್ ಆ ಜ್ಯೂಸ್ ಆಗೋವರೆಗೂ ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕಿ ಅದನ್ನ ಚೆನ್ನಾಗಿ ಆ ಪೇಸ್ಟ್ ಅನ್ನ ಬಟ್ಟೆಗೆ ಹಾಕಿ ಹಿಂಡೋದು. 1 ಗ್ಲಾಸ್ ಜ್ಯೂಸ್ ಬಂದ ಮೇಲೆ ಅದರಲ್ಲಿ ಇರ್ತಕ್ಕಂಥ ಸ್ವರಸ ಎಲ್ಲ ಬಂದಿರ್ತದೆ. ಅದನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡಿಬೇಕು. ಇದನ್ನ ತೆಗೆದುಕೊಳ್ಳೋದ್ರಿಂದ ಅದ್ಭುತವಾಗಿ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಕಮ್ಮಿ ಆಗ್ತವೆ. ಕಿಡ್ನಿ ಸ್ಟೋನ್ ಇದ್ರೆ ಅದು ಕರಗುತ್ತೆ, ಗಾಲ್ ಬ್ಲಾಡರ್ ಸ್ಟೋನ್ ಇದ್ರೆ ಅದು ಕರಗುತ್ತೆ. ಆ ಕಿಡ್ನಿ ಸ್ಟೋನ್ ಇರೋರು, ಗಾಲ್ ಬ್ಲಾಡರ್ ಸ್ಟೋನ್ ಇರೋರು
ಈ ಗರಿಕೆ ಜ್ಯೂಸ್ನೊಂದಿಗೆ ಒಂದು 3 ರಿಂದ 4 ಕಾಡು ಬಸಳೆ ಎಲೆ ತಿನ್ನಬೇಕು. ಆಮೇಲೆ ಇಂಗ್ಲಾರ ಕಾಯಿ ಅಂತ ಬರ್ತೈತಿ, ಅದರ ತಿರುಳನ್ನು ತೆಗೆದು ಅದರ ಉಂಡೆ ಮಾಡಬೇಕು. ಒಂದು 2 ರಿಂದ 3 ಕಡಲೆಕಾಳದ ಗಾತ್ರದಷ್ಟು ಉಂಡೆ ತಿಂದು ಎಲೆ ತಿಂದು ಆಮೇಲೆ ಜ್ಯೂಸನ್ನು ಕುಡಿದ್ರೆ ಅದ್ಭುತವಾಗಿ, ಆ ಉಂಡೆನ ತಿನ್ಲಿಕ್ಕೆ ಆಗೋದಿಲ್ಲ, ಅದನ್ನ ನುಂಗಬೇಕು. ಎಲೆ ತಿಂದು ಆ ಜ್ಯೂಸನ್ನು ಕುಡಿದ್ರೆ ಗಾಲ್ ಬ್ಲಾಡರ್ ಸ್ಟೋನ್, ಕಿಡ್ನಿ ಸ್ಟೋನ್, ಮಂಗ ಮಾಯ ಅಂತ ಹೇಳ್ಬೋದು. ಹೀಗೆ ಇದು ಉಪಯೋಗ ಆಗುತ್ತೆ. ಇಮ್ಯುನಿಟಿಯನ್ನು ಇದು ಸ್ಟ್ರಾಂಗ್ ಮಾಡುತ್ತೆ. ಹಾಗೇನೆ ಕಫ ಪ್ರಕೃತಿ ಇರ್ತಕ್ಕಂಥವ್ರು 1 ಮುಷ್ಟಿ ಗರಿಕೆಯನ್ನ 2 ಗ್ಲಾಸ್ ನೀರಿನಲ್ಲಿ ಹಾಕಿ ಕುದಿಸಿ ಅರ್ಧ ಗ್ಲಾಸ್ ಗಳಿಸಿ ಶೋಧಿಸಿ ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಜೇನನ್ನು ಬೆರೆಸಿ ಸೇವನೆ ಮಾಡೋದು ಅತಿ ಅದ್ಭುತವಾಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಇದರಿಂದ ಡಯಾಬಿಟಿಸ್, BP, ಹೃದಯದ ಸಮಸ್ಯೆ, ಇಂಥವೆಲ್ಲ ಕಿಡ್ನಿ ಸಮಸ್ಯೆ, ಫ್ಯಾಟಿ ಲಿವರ್ನ ಸಮಸ್ಯೆ, ಕೊಲೆಸ್ಟ್ರಾಲ್ನ ಸಮಸ್ಯೆ, ಒಬೆಸಿಟಿ ಸಮಸ್ಯೆನ ನಾವು ತಡೆಗಟ್ಟಬಹುದು. ತುಂಬಾ ಜಾಸ್ತಿ ಆಗಿದೆ ಅಂದಾಗ ಇಂತಹ ಸಮಸ್ಯೆಗಳು ಆಯುರ್ವೇದ ಔಷಧಿಗಳ ಜೊತೆಗೆ ತೆಗೆದುಕೊಳ್ಳೋದು ಈ ಒಂದು ಗರಿಕೆ ಜ್ಯೂಸನ್ನು ಒಳ್ಳೆಯದು. ಆಮೇಲೆ ಗರಿಕೆ, ಬಿಲ್ಪತ್ರೆ, ಕಾಯಿ ತಿರುಳು ಅಥವಾ ಎಲೆ, ಆಮೇಲೆ ತಂಗಡಿ ಹೂವು, ಮೆಂತ್ಯ ಕಾಳು, ಆಮೇಲೆ ಅಮೃತ ಬಳ್ಳಿ, ಇವೆಲ್ಲವನ್ನು ಸಮ ಪ್ರಮಾಣದಲ್ಲಿ ಇವನೇನ್ ಮಾಡ್ಬೇಕಂದ್ರೆ ಚೆನ್ನಾಗಿ ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿ ಆ ಪುಡಿಯನ್ನು 100 ಗ್ರಾಮ್ ಸಮ ಪ್ರಮಾಣದಲ್ಲಿ ಎಲ್ಲವನ್ನು ಮಿಶ್ರಣ ಮಾಡಿಕೊಂಡು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೋಬೇಕಂದ್ರೆ ಬೆಳಗ್ಗೆ ಸಂಜೆ ತೆಗೆದುಕೊಳ್ಳೋದ್ರಿಂದ BP, ಶುಗರ್ ಗಾಯಬಾಗ್ತದೆ. ಬಹಳ ಜನರು ಎಷ್ಟೆಷ್ಟು ಔಷಧಿ ತಗೊಂಡು ಇನ್ಸುಲಿನ್ ತಗೊಂಡು ಒದ್ದಾಡ್ತಾ ಇರ್ತಾರಲ್ಲ, 500, 400 ಶುಗರ್ ಇದನ್ನ ಸೇವನೆ ಮಾಡಿ ನೋಡಿ, 100ಕ್ಕೆ ಬರ್ತದೆ, 120ಕ್ಕೆ ಬರ್ತದೆ ಶುಗರ್. ಜೊತೆಗೆ ಯೋಗ ಪ್ರಾಣಾಯಾಮ ಮಾಡಿದ್ರಂತೂ ಇನ್ನೂ ಮೆರಾಕಲ್. ಅದಕ್ಕೆ ನಮ್ಮಲ್ಲಿ ಈ ಯೋಗ, ಪ್ರಾಣಾಯಾಮ, ಆಹಾರ ಪದ್ಧತಿ, ಜೀವನ ಪದ್ಧತಿ ಅಂತ ತಿಳಿಸ್ಕೊಡ್ತಕ್ಕಂಥ 5 ದಿನದ ಯೋಗ ಶಿಬಿರ ಪ್ರತಿ ತಿಂಗಳು ನಡೀತಾ ಇರ್ತದೆ. ನೀವು ಜೀವನದಲ್ಲಿ ಆರೋಗ್ಯ ನೆಮ್ಮದಿಯಿಂದ ಬದುಕಬೇಕಾ? ಬನ್ನಿ ಆ ಶಿಬಿರಕ್ಕೆ. ಖಂಡಿತವಾಗಿಯೂ ನೀವು ಆರೋಗ್ಯ ನೆಮ್ಮದಿಯಿಂದ ಬದುಕಬಹುದು. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಅಲ್ಲಿ ನಿಮ್ಮ ಶರೀರದಲ್ಲಿ ಏನಿದೆ, ಶರೀರ ಹೇಗೆ ರಚನೆ ಆಗಿದೆ, ಶರೀರದ ಒಳಗಡೆ ಏನು ಕ್ರಿಯೆಗಳು ನಡೀತವೆ, ಕ್ರಿಯಾಶಾಸ್ತ್ರ, ರಚನಾಶಾಸ್ತ್ರ, ಯಾವ ಕಾಯಿಲೆಗೆ ಯಾವ ಆಹಾರ, ಯಾವ ಕಾಯಿಲೆಯನ್ನು ನಿವಾರಣೆ ಮಾಡಲಿಕ್ಕೆ ಯಾವ ಜೀವನ ಪದ್ಧತಿನ ಹೇಗೆ ನಡೆಸಬೇಕು, ಇವೆಲ್ಲವನ್ನು ತಿಳಿಸ್ಕೊಡ್ತೇವೆ. ಆ ಶಿಬಿರದಲ್ಲಿ ಭಾಗವಹಿಸಿ ತಾವು ಜೀವನವನ್ನ ನೆಮ್ಮದಿ ಮತ್ತು ಆರೋಗ್ಯದಿಂದ ಕಳಿಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಗರಿಕೆ ದೇಹದ ಶುದ್ಧೀಕರಣಕ್ಕೆ, ಪಿತ್ತ ವಿಕಾರಗಳ ಸಮತೋಲನೆಗೆ ಹಾಗೂ ದೇಹದ ಒಳಗಿರ್ತಕ್ಕಂಥ ಎಲ್ಲ ಟಾಕ್ಸಿಸಿಟಿಯನ್ನ ಇದು ತೆಗಿತಕ್ಕಂಥ ಶಕ್ತಿನ ಹೊಂದಿದೆ. ಅದಕ್ಕೆ ಗರಿಕೆ ಮಹಾ ಔಷಧಿ ಅಂತ ನಾವು ಹೇಳ್ಬೋದು. ವಾತ ಪ್ರಕೃತಿ ಇರೋರು, ಕಫ ಪ್ರಕೃತಿ ಇರೋರು ಕರಿಕೆ ಕಷಾಯವನ್ನ ಸೇವನೆ ಮಾಡ್ಬೋದು. ಪಿತ್ತ ಪ್ರಕೃತಿ ಇರೋರು ಕರಿಕೆ ಜ್ಯೂಸನ್ನು ಸೇವನೆ ಮಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮ್ಮೆಲ್ಲರಿಗೂ ಭಕ್ತಿಯ ಶರಣು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.